ಶಾಲೋಮ್, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ಸ್ವಾಗತಿಸ್ತೇನೆ. ಕರ್ತನ ಮಹಾಕೃಪೆ ಕರುಣೆ ನಮ್ಮನ್ನು ಇಲ್ಲಿವರೆಗೂ ಪರಾಂಬರಿಸಂಥ ದೇವರ ಪ್ರೀತಿ ಕರುಣೆಗಾಗಿ ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ಪ್ರಿಯ ದೇವರ ಮಕ್ಕಳೇ, ನಾವೆಷ್ಟು ಆಶೀರ್ವಿಸಲ್ಪಟ್ಟವರಾಗಿದ್ದೇವೆ. ದೇವರು ತನ್ನ ಪ್ರೀತಿ, ತನ್ನ ಕರುಣೆ, ತನ್ನ ಮಹಿಮೆಯಿಂದ ನಮ್ಮನ್ನು ಆವರಿಸಿಕೊಂಡವನಾಗಿ ಭೂಲೋಕದಲ್ಲಿ ತನ್ನ ಮಹಿಮೆಗಾಗಿ ನಮ್ಮನ್ನು ಆತ ನಡೆಸುವಂಥ ಒಳ್ಳೆಯ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭ ಮಾಡೋದರಿಂದ ಏನೆಲ್ಲ ಆಶೀರ್ವಾದಗಳಾಗಲಿಕ್ಕಿದೆ, ಅಥವಾ ನಮ್ಮ ಜೀವಿತದ ಆರಂಭ ಪ್ರಾರ್ಥನೆ ಆಗಿ ನಂತರ ನಾವು ಮಾಡುವಂಥ ಕೆಲಸ, ನಮ್ಮ ಕುಟುಂಬ ಜೀವನವಾಗಿರ್ಬೋದು, ನಮ್ಮ ಸೇವೆ ಆಗಿರ್ಬೋದು, ನಮ್ಮ ಮಕ್ಕಳ ಭವಿಷ್ಯತ್ತಾಗಿರ್ಬೋದು, ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಾದ ಒಂದು ಹಸ್ತ, ಯಾವ ರೀತಿಯಾದ ಒಂದು ಪ್ರೊಟೆಕ್ಷನ್, ಯಾವ ರೀತಿಯಾದ ಒಂದು ಆಶೀರ್ವಾದ ನಮ್ಮ ಜೀವಿತದ ಮೇಲೆ ಬರ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳುವಂಥ ಧ್ಯಾನಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸುವಂತನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ಪ್ರಾರ್ಥನೆ ನಮ್ಮ ಜೀವನದ ಪ್ರತಿಯೊಂದಕ್ಕೂ ಆರಂಭವಾಗಿದೆ. ಪ್ರಾರ್ಥನೆ ಪ್ರತಿಯೊಂದಕ್ಕೂ ಅದು ಒಂದು ಶುಭವನ್ನು ಹಾರೈಸುವಂಥ ಒಂದು ಮಾರ್ಗವಾಗಿದೆ. ಹಾಗಾಗಿ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಸೇವೆಯನ್ನು ಮಾಡುವಾಗ ನೋಡಿಕೊಳ್ತೇವೆ, 40 ದಿನ ಹಗಲಿರುಳು ಉಪವಾಸ ಮಾಡಿ ಪ್ರಾರ್ಥನೆ ಮೂಲಕವಾಗಿ ಕರ್ತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡೋದು ನೋಡ್ಕೊಳ್ತೇವೆ. ಆ ಸೇವೆ ಎಷ್ಟು ಅದ್ಭುತವಾಗಿತ್ತಂದರೆ, ಎಷ್ಟು ಯೇಸು ಸ್ವಾಮಿ ಪ್ರಾರ್ಥನೆ ಸಮಯ ಕಳೆದರೂ ಅಷ್ಟು ತಂದೆ ಉದ್ದೇಶವನ್ನು, ತಂದೆ ಚಿತ್ತವನ್ನು ಮಾತ್ರ ತನ್ನ ಸೇವೆಯಲ್ಲಿ ಮಾಡುವಂತೆ ದೇವರ ಆತ್ಮನ ಮೂಲಕವಾಗಿ ಅದ್ಭುತವಾದ ಸೇವೆಯನ್ನು ನಮ್ಮ ಕರ್ತನಾದ ಯೇಸು ಸ್ವಾಮಿ ನಾವು ಮಾಡಿದ್ದನ್ನು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಯೇಸು ಸ್ವಾಮಿಗೆ ಪ್ರಾರ್ಥನೆ ಅವಶ್ಯಕತೆ ಇರುವುದಾಗಿದ್ದರೆ ಇವತ್ತು ಅದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ಆತನ ಮಕ್ಕಳಾದ ನಮಗೆ ಇದೆ. ಇವತ್ತು ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ ಹೇಳ್ತಾ ಇಲ್ಲ. ಕೇವಲ ಪ್ರಾರ್ಥನೆಯೊಂದಿಗೆ ನಾವು ಏನೆಲ್ಲ ಪ್ರಾರಂಭಿಸ್ತೇವೆ ಅದರ ಮೇಲೆ ದೇವರ ಹಸ್ತ ಇಳಿದು ಬರ್ತದೆ, ಅದನ್ನು ದೇವರ ಆಶೀರ್ವಾದ ಮಾಡ್ತಾನೆ ಅನ್ನುವುದನ್ನು ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಹಾಗಾದರೆ ಪ್ರಪ್ರಥಮವಾಗಿ ನಾವು ನೋಡಿಕೊಳ್ತೇವೆ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯದಲ್ಲಿ ಅಬ್ರಾಮನು ತನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ನೋಡಲಿಕ್ಕೆ ಕಳಿಸುವಾಗ ಆತನ ಸೇವಕನು ಮಾಡಿದಂಥ ಪ್ರಾರ್ಥನೆ. ಆತನು ಹೇಳ್ತಾನೆ, ನನ್ನ ಯಜಮಾನನಾದಂಥ ಅಬ್ರಾಮನ ಮಗನಿಗೆ ಒಳ್ಳೆಯ ಕನ್ಯೆ ಸಿಗಬೇಕು, ಅದಕ್ಕಾಗಿ ನಿನ್ನ ದಯೆ ನನಗೆ ಬೇಕು. ಕರ್ತನೆ, ಇಲ್ಲಿ ಬರುವಂಥ ಹೆಣ್ಣುಮಗಳು ಈ ರೀತಿಯಾದಂಥ ಸೂಚನೆಗಳು ಒಂದು ವೇಳೆ ಜರುಗುವುದಾದರೆ ಅದು ನಿನ್ನ ಚಿತ್ತ ಎಂಬುದಾಗಿ ನಾನು ತಿಳಿದುಕೊಳ್ತೇನೆ ಎಂಬುದಾಗಿ. ನೋಡ್ರಿ, ಆ ದಾಸನು ಬಿಲಿವರ್ ಎಂಬುದಾಗಲ್ಲ, ವಿಶ್ವಾಸ ಎಂಬುದಾಗಲ್ಲ, ಆದರೆ ಅಬ್ರಾಮನ ಪ್ರಾರ್ಥನಾ ಜೀವಿತವನ್ನು ನೋಡಿ ಆತನು ಸಹ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದನು. ಹೀಗಾಗಿ ತುಂಬ ನಂಬಿಗಸ್ತನಾದ ಆತನ ಆಳಾಗಿರುವುದರಿಂದ ಅಬ್ರಾಮನು ಆ ಒಂದು ಮದುವೆ ಜವಾಬ್ದಾರಿಕೆಯನ್ನು ಈ ದಿವಸ ಆ ವ್ಯಕ್ತಿ ಕೈಯಲ್ಲಿ ಕೊಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ನಮ್ಮ ಮನೆಯಲ್ಲಿ ಮದುವೆ ಆಗುವಂಥ ಮಕ್ಕಳಿದ್ದಾರೆ, ಮುಂದೆ ಮದುವೆ ಆಗಲಿಕ್ಕಿದ್ದಾರೆ. ಇವತ್ತು ನಾವು ಆ ಕಾರ್ಯವನ್ನು ಯಾರ ಕೈಯಲ್ಲಿ ಕೊಡ್ತಾ ಇದ್ದೇವೆ? ಪ್ರಾರ್ಥನೆಯಿಂದ ಪ್ರಾರಂಭ ಮಾಡುವಂಥ ಕೈಯಲ್ಲಿ ನಾವು ಕೊಡಬೇಕಾಗಿದೆ. ಆತನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಆತನ ಏನನ್ನು ಹೇಳಿ ಪ್ರಾರ್ಥನೆ ಮಾಡ್ತಾನೆ, ಆ ಸಮಯದಲ್ಲಿ ರೆಬೆಕ್ಕಳು ನೀರನ್ನು ತರುವುದಕ್ಕಾಗಿ ಸಂಜೆಯ ವೇಳೆಯಲ್ಲಿ ಬಂದಳು. ನಾನು ಹೀಗಂತೇನೆ, ಅವನು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದೇವರು ಎಲ್ಲ ಹೆಣ್ಣು ಮಕ್ಕಳನ್ನ ಒಂದು ಕಡೆ ನಿಲ್ಲಿಸಿ ರೆಬೆಕ್ಕಳನ್ನು ಅಲ್ಲಿ ಕಳಿಸ್ಕೊಡ್ತಾರೆ. ಯಾಕಂದರೆ ನನ್ನ ಮಗನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆತನಿಗೆ ಸರಿಯಾದ ಮಾರ್ಗದರ್ಶನ ನಾವು ಕೊಡಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಮ ಮದುವೆ ವಿಷಯದಲ್ಲಿ ನಿಮಗೆ ಗಲಿಬಿಲಿ ಇರುವುದಿಲ್ಲ. ಪ್ರಾರ್ಥನೆ ಮಾಡುವಾಗ ನಿಮ್ಮ ಮೈಂಡ್ ಅತ್ತ ಇತ್ತ ಸುತ್ತುವುದಿಲ್ಲ. ನೇರವಾದದ್ದು ದೇವರಿಂದ ಯೋಜಿಸಲ್ಪಟ್ಟಂಥ ಒಂದು ಬಾಳ ಸಂಗಾತಿ ನಿಮ್ಮ ಜೀವಿತದಲ್ಲಿ ಸಿಗುವಂಥವರಾಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಹೆಣ್ಣು ಮಗಳಾಗಿರ್ಬೋದು, ಗಂಡು ಮಗನಾಗಿರ್ಬೋದು, ಇವತ್ತು ನಿಮ್ಮ ಬಾಳ ಸಂಗಾತಿಗಾಗಿ ನೀವು ಹುಡುಕ್ತಾ ಇದ್ದೀರಾ. ಇವತ್ತು ದೇವರಿಂದ ಬಂದಂಥ ಒಂದು ಕಿವಿ ಮಾತು, ದೇವರ ವಾಕ್ಯದಲ್ಲಿ ಬರಲ್ಪಟ್ಟ ಅನುಭವದ ಮಾತು ಏನೆಂದರೆ, ನೀವು ನಿಮ್ಮ ಮದುವೆಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಲೈಫ್ ಪಾರ್ಟ್ನರ್ಗಾಗಿ ನೀವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ಹೇಳ್ತೇನೆ, ಆ ಮದುವೆ ಆಶೀರ್ವಾದಕರವಾಗಿರ್ತದೆ. ಇಡೀ ಬೈಬಲಲ್ಲಿ ನೋಡ್ರಿ, ಇಸಾಕನು ರೆಬೆಕ್ಕಳನ್ನು ಮಾತ್ರ ಮದುವೆ ಮಾಡಿಕೊಂಡ, ಇನ್ನೊಂದು ಮದುವೆ ಆತನು ಮಾಡಿಕೊಳ್ಳಿಲ್ಲ. ಅವನ ದಾಂಪತ್ಯ ಜೀವನ ಇಷ್ಟು ಆಶೀರ್ವಾದಕರವಾಗಿತ್ತಂತಂದರೆ ಬ್ಯೂಟಿಫುಲ್ ಮ್ಯಾರೇಜ್ ಲೈಫ್ ಇಸಾಕನದು. ಬೇರೆಯವರು 1, 2 ಹೀಗೆ ಮದುವೆಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇಸಾಕನು, ಬೇರೆ ಇನ್ನೂ ಕೆಲವೊಬ್ರು ಇದ್ದಾರೆ, ಬಟ್ ಇಸಾಕನು ಆ ಪ್ರಾರ್ಥನೆಯಿಂದ ಮದುವೆ ಆದದ್ರಿಂದ ಆ ಮದುವೆ ಇಷ್ಟು ಸ್ಟ್ರಾಂಗ್ ಆಗಿತ್ತು, ಇಷ್ಟು ಪರಿಶುದ್ಧವಾಗಿತ್ತು, ಇಷ್ಟು ಆಶೀರ್ವಾದಕರವಾಗಿತ್ತು. ದೇವರು ಆ ದಂಪತಿಗಳ ಮೂಲಕವಾಗಿ 2 ಜನಾಂಗವನ್ನು ತೆಗೆದುಕೊಂಡು ಬರ್ತಾರೆ. ಅಲ್ಲಿಂದ ಯಾಕೋಬ ಮತ್ತು ಏಸಾವನ್ನು ಹುಟ್ಟಿ ಬರ್ತಾರೆ. ಯಾಕೋಬನ ಮೂಲಕವಾಗಿ ದೊಡ್ಡ ಜನಾಂಗವನ್ನು ದೇವರು ಹೊರಡುವಂತೆ ಮಾಡ್ತಾರೆ. ಯಾಕೆ ಅಂತಂದರೆ ಆ ಮದುವೆ ಪ್ರಾರ್ಥನೆಯಿಂದ ಪ್ರಾರಂಭವಾಗಿತ್ತು.
ಏನನ್ನು ಹೇಳಿ ಆತನ ಪ್ರಾರ್ಥನೆ ಮಾಡ್ತಾನೆ? ಅವಳು ಬರುವಂಥವಳು ಏನಾಗಿರ್ಬೇಕಂತಂದರೆ, ಕುಡಿಯುವುದಕ್ಕೆ ನನಗೆ ನೀರು ಕೊಡಬೇಕು, ನನ್ನ ಒಂಟೆಗಳಿಗೆ ನೀರು ಕೊಡಬೇಕು. ಪ್ರೇ ದೇವ್ರ ಮಕ್ಕಳೇ, ಅವನಿಷ್ಟು ಅದ್ಭುತವಾದ ಸೂಚನೆ ಕೇಳ್ತಾನೆ. ದೇವರ ಅಕ್ಷರ ಸಹ ಅದೇ ಒಂದು ಸೂಚನೆ ನೆರವೇರುವಂತೆ ಮಾಡಿ ಆ ಮದುವೆಯನ್ನು ಯಶಸ್ವಿಯಾಗಿ ಮಾಡಿ ಆ ಮಗಳು ಆ ಗಂಡನ ಮನೆಗೆ ಹೋಗಲಿಕ್ಕೆ ಸಿದ್ಧಳಾಗಿ ಒಂದು ಅದ್ಭುತವಾದಂಥ ಮದುವೆಯನ್ನು ಅಲ್ಲಿ ಆಗುವುದನ್ನು ನೋಡಿಕೊಳ್ಳುವಂಥರಾಗಿದ್ದೇವೆ. ಈ ದಿವಸ ಮದುವೆ ವಹಿಸಿ ಬಂದಂಥ ನನ್ನ ಸಹೋದರ ಸಹೋದರಿಯರೇ, ಈ ದಿವಸ ನಿಮ್ಮ ಮದುವೆಗಾಗಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿರಿ. ಹೊರಗಡೆ ಅಂದ ಚಂದವನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ, ಹಣ ಅಂತಸ್ತು ನೋಡಬೇಡ್ರಿ, ಏನು ಕಲ್ತಿದ್ದಾರೆ ಏನಿಲ್ಲ ನೋಡಬೇಡ್ರಿ. ಎಲ್ಲದಕ್ಕಿಂತಲೂ ಅವರನ್ನು ದೇವರು ನನಗಾಗಿ ಇಟ್ಟಿದ್ದಾರಾ ಅನ್ನುವಂಥ ದೇವರಿಂದ ಬರುವಂಥ ಸೂಚನೆ ಇದ್ದರೆ ಆ ಮದುವೆ ನಿಮಗೆ ಆಶೀರ್ವಾದಕರವಾಗಿರ್ತದೆ. ಹಾಲೆಲ್ಲೂಯ. ಮೊದಲನೇದು, ಪ್ರಾರ್ಥನೆಯಿಂದ ನಮ್ಮ ಮದುವೆ ಜೀವನ ಪ್ರಾರಂಭವಾಗಬೇಕು. ಎರಡನೇದಾಗಿ, ಹನ್ನಳು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾಳೆ. ಇದೇ ಈ ರೆಬೆಕ್ಕಳು ಸಹ ಮಕ್ಕಳಿಗಾಗಿ ತನ್ನ ಗಂಡನ ಬಳಿಗೆ ಬಂದು ಕೇಳ್ತಾಳೆ, ನನಗೆ ಮಕ್ಕಳು ಬೇಕಂತ ಹೇಳುವಾಗ ಇಸಾಕನು ಅದಕ್ಕಾಗಿ ಪ್ರಾರ್ಥನೆ ಮಾಡಿದ. ಹಾಲೆಲ್ಲೂಯ. ನೋಡ್ರಿ, ಮದುವೆಗಾಗಿ ಪ್ರಾರ್ಥನೆ, ನಂತರ ಮಕ್ಕಳಿಗಾಗಿಯೂ ಸಹ ಪ್ರಾರ್ಥನೆ. ಇಸಾಕನು ಪ್ರಾರ್ಥನೆ ಮಾಡುವಾಗ ರೆಬೆಕ್ಕಳು ಗರ್ಭ ಧರಿಸಿದ್ಲು ಎಂಬುದಾಗಿ ನಾವು ದೇವರ ವಾಕ್ಯ ನೋಡ್ತೇವೆ. ಅದೇ ಸಮಯದಲ್ಲಿ ಹನ್ನಳು ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ನೋಡ್ತೇವೆ, ಅವಳಿಗೂ ಬರೋ ವರ್ಷ ಇದೇ ವರ್ಷ ನಿನಗೆ ಮದುವೆ ಆಗ್ತದೆ. ಆ ಪ್ರಾರ್ಥನೆಯಿಂದಂತ ಬಂದಂಥ ಮಕ್ಕಳು ಎಷ್ಟು ಅದ್ಭುತವಾಗಿದ್ದಾರೆ. ಒಬ್ಬನು ಇಸ್ರಾಯೇಲರಿಗೆ ಆತನು ಕುಲದ ನಾಯಕನಾದರೆ ಇನ್ನೊಬ್ಬನು ಇಸ್ರಾಯೇಲರಿಗೆ ಪ್ರವಾದಿಯಾಗಿ ಹುಟ್ಟಿ ಬರೋದು ನೋಡ್ತೇವೆ. ಹಾಲೆಲ್ಲೂಯ. ಇವತ್ತು ಗಂಡು ಹೆಣ್ಣು ಸೇರೋದ್ರಿಂದ ಮಕ್ಕಳಾಗ್ತಾರ್ರಿ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಆ ಮಕ್ಕಳು ಪ್ರಾರ್ಥನಾ ಪೂರ್ವಕವಾಗಿ ಗರ್ಭ ಧರಿಸಬೇಕಾಗಿದೆ. ಪ್ರಾರ್ಥನಾ ಪೂರ್ವಕವಾಗಿ ಆ ಮಕ್ಕಳು ಈ ಲೋಕವನ್ನು ಪ್ರವೇಶ ಮಾಡೋದಾದರೆ ಖಂಡಿತವಾಗಿ ಹೇಳ್ತೇನೆ, ಆ ಮಕ್ಕಳು ಆಶೀರ್ವಾದ ನಿಧಿಗಳಾಗಿರ್ತಾರೆ, ದೇವರ ಸೇವಕರಾಗಿರ್ತಾರೆ, ಪ್ರವಾದಿಗಳಾಗಿರ್ತಾರೆ, ರಾಜರುಗಳಾಗಿರ್ತಾರೆ, ಅರಸರುಗಳಾಗಿರ್ತಾರೆ. ಅದಕ್ಕಾಗಿ ರೆಬೆಕ್ಕಳಲ್ಲಿ ಬರುವಂಥ ಮಕ್ಕಳಿಗೆ ಹೇಳ್ತಾರೆ, ಇವರ ಮೂಲಕವಾಗಿ ದೊಡ್ಡ ಜನಾಂಗ ಬರಲಿಕ್ಕಿದೆ. ಯಾಕಂದರೆ ಇವರು ಗರ್ಭ ಧರಿಸಿ ಹುಟ್ಟಿದ ಮಕ್ಕಳೆಲ್ಲ ಪ್ರಾರ್ಥನಾ ಪೂರ್ವಕವಾಗಿ ದೇವರಿಂದ ಕೊಡಲ್ಪಟ್ಟದ ಮಕ್ಕಳಾಗಿದ್ದಾರೆ. ಈ ದಿವಸ ಪ್ರಿಯ ದೇವರ ಮಕ್ಕಳೇ, ಮದುವೆ ಆದಂಥ ದಂಪತಿಗಳಿಗೆ ಒಂದು ಕಿವಿ ಮಾತು, ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ಕೇಳಿಕೊಡ್ರಿ. ಸ್ವಾಮಿ, ಕೊಡುವಂಥ ಈ ಮಕ್ಕಳನ್ನು ನಿನ್ನ ಸೇವೆಗಾಗಿ, ನಿನ್ನ ರಾಜ್ಯಕ್ಕಾಗಿ, ಈ ಭೂಮಿ ಮೇಲೆ ಹುಟ್ಟುವಂಥ ಪ್ರತಿಯೊಂದು ಮಾನವ ಕುಲ ದೇವರಿಗೋಸ್ಕರ ಇದೆ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಈ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಪ್ರಾರ್ಥನಾ ಪೂರ್ವಕವಾಗಿ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಕಣ್ಣೀರಿಡ್ತಾ ಇದ್ದಾರೆ, ಎಷ್ಟೋ ಜನ ಮಕ್ಕಳಿಗೋಸ್ಕರ ಏನೇನೋ ಪ್ರಯಾಸ ಪಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತಿಂದ ನೀವು ನಿಮ್ಮ ಹೆಂಡತಿ ಜೊತೆಯಲ್ಲಿ ಸೇರಿ ಈ ವಿಷಯದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡೋದಾದರೆ ನಿಮ್ಮ ಮಕ್ಕಳಿಗೋಸ್ಕರ ದೇವರು ಮಾರ್ಗಗಳನ್ನು ತೆರೆಯುತ್ತಾನೆ. ಅದನ್ನು ಎಷ್ಟು ಒಳ್ಳೆಯ ದೇವರಾಗಿದ್ದಾನೆಂದರೆ, ಬೆಟ್ಟ ಗುಡ್ಡಗಳನ್ನು ಮಾರ್ಪಡಿಸಿ ಸಮವಾದ ಮಾರ್ಗವನ್ನು ಆತನು ಮಾಡುವಂಥ ದೇವರಾಗಿದ್ದಾನೆ. ಅರಣ್ಯಗಳನ್ನು ತೋಟವಾಗಿ ಆತನು ಮಾರ್ಪಡಿಸ್ತಾನೆ. ಮರುಭೂಮಿಯನ್ನು ನೀರು ಹರಿಯುವಂಥ ತೋಟವನ್ನಾಗಿ ಆತನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಹಾಗಾದರೆ ಇವತ್ತು ನಿಮ್ಮ ಮದುವೆ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡೋದಾದರೆ ನಾನು ಖಂಡಿತವಾಗಿ ಹೇಳ್ತೇನೆ, ಆ ಮದುವೆ ನಿಮಗೆ ಆಶೀರ್ವಾದ ಆಗ್ತದೆ. ಎಷ್ಟೆಷ್ಟೋ ಜನ ಮದುವೆ ಆಗಿ ಯಾಕಾದರೂ ಮದುವೆ ಆದ್ವಿ ಅನ್ನುವಂಥ ಹೋರಾಟದಲ್ಲಿ, ಕಣ್ಣೀರಲ್ಲಿ, ಕಿರಿಕಿರಿ, ಅಸಮಾಧಾನದಲ್ಲಿ 3 ವರ್ಷ, 3 ತಿಂಗಳು, 6 ವರ್ಷ ಅಥವಾ 6 ತಿಂಗಳಲ್ಲಿ ಡಿವೋರ್ಸ್ ಆಗಿ ತಮ್ಮ ದಾಂಪತ್ಯ ಜೀವಿತ ಮುರಿದು ಹೋಗ್ತಾ ಇದೆ. ಯಾಕಂದರೆ ಅದು ಮನುಷ್ಯರ ಜ್ಞಾನ, ಮನುಷ್ಯರ ತಿಳುವಳಿಕೆಯಿಂದ ಆದಂಥ ಮದುವೆ ಆಗಿದೆ. ನೀನು ಒಂದು ವೇಳೆ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಆತ್ಮನ ಸಹಾಯದ ಮೂಲಕ ನೀವು ಮದುವೆ ಮಾಡಿಕೊಳ್ಳೋದಾದರೆ ನೀವು 50 ವರ್ಷ, 40 ವರ್ಷ, 30 ವರ್ಷ ನೀವು ಸಾಕ್ಷಿ ಮದುವೆ ಜೀವನ ಮಾಡಿ ಅದರ ಮೂಲಕವಾಗಿ ಕರ್ತನಿಗೆ ಮಹಿಮೆ ತರುವಂಥವರಾಗಿರ್ತೀರ. ಅದೇ ರೀತಿಯಾಗಿ ಇವತ್ತು ಮಕ್ಕಳು ನಮಗೆ ಹುಡ್ತಾ ಇದ್ದಾರೆ. ಮಕ್ಕಳು ಹುಟ್ಟುವಾಗ ಅನೇಕ ತಪ್ಪಾದ ಸಂಗತಿಯಲ್ಲಿ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ಯಾಕೆ? ನಾವು ಅವರ ಮೇಲೆ ಪ್ರಾರ್ಥನೆಯನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಪ್ರತಿದಿನ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ನೀವು ಗರ್ಭದಲ್ಲಿರುವಾಗ ಮಕ್ಕಳಿಗೆ ಪ್ರಾರ್ಥನೆ ಮಾಡಿರಿ. ಹೊರಗಡೆ ಬರುವಾಗ ಅವ್ರ ತಲೆ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡಿರಿ. ಆ ಪ್ರಾರ್ಥನೆ ಅವರನ್ನು ಸಂರಕ್ಷಿಸ್ತದೆ. ಇವತ್ತು ನಮ್ಮ ಕುಟುಂಬ ಜೀವಿತ ಎಲ್ಲ ವಿಷಯಕ್ಕೂ ಪ್ರಾರ್ಥನೆಯಿಂದ, ಅದಕ್ಕಾಗಿ ಭಕ್ತನ ಹೇಳ್ತಾನೆ, ಬೆಳಗಿನ ಜಾವದಲ್ಲೇ ಇನ್ನು ಮೊಬ್ಬಿರುವಾಗಲೇ ನಾನು ಪ್ರಾರ್ಥಿಸ್ತೇನೆ. ನಿನಗೆ ಪ್ರಾರ್ಥನೆಯೊಂದಿಗೆ ನಾನು ದಿನವನ್ನು ಪ್ರಾರಂಭ ಮಾಡ್ತೇನೆ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಸಹ ಇನ್ನು ಮೊಬ್ಬಿರುವಾಗಲೇ ಆ ಪ್ರಾರ್ಥನೆಯೊಂದಿಗೆ ದಿನ ಪ್ರಾರಂಭ ಮಾಡೋದ್ರಿಂದ ಯೇಸು ಸ್ವಾಮಿ ಒಂದೊಂದು ದಿನವೂ ಜಯದ ದಿನವಾಗಿತ್ತು. ಹಾಲೆಲೂಯ. ನಾವು ಭಯಪಡೋದು ಬೇಡ ದೇವರ ಮಕ್ಕಳೇ. 30-31 ದಿನ ಇಡೀ ತಿಂಗಳಿಗೆ ಒಂದು ಸಲ ನಮಗೆ ಬರ್ಬೋದು. ಕೆಲವೊಮ್ಮೆ 29-28 ಸಹ ಬರ್ಬೋದು. ಪ್ರತಿದಿನ ನೀವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋದಾದರೆ ಆ ದಿನ ನಿಮ್ಮ ಆಶೀರ್ವಾದ ದಿನವಾಗಿರ್ತದೆ. ಸೈತಾನ ಅದರ ಕೈ ಹಾಕಲಿಕ್ಕಾಗಲ್ಲ. ಹೀಗಾಗಿ ನಾವು ಪ್ರತಿದಿನ ಬೆಳಗ್ಗೆ ಮಾರ್ನಿಂಗ್ ಗ್ಲೋರಿ ಅನ್ನುವಂಥ ಒಂದು ಡಿವೋಷನನ್ನು ಗೂಗಲ್ ಮೀಟಲ್ಲಿ ಪ್ರತಿದಿನ ಬೆಳಗ್ಗೆ 5:45ರಿಂದ 7 ಗಂಟೆವರೆಗೂ ಅಲ್ಲಿ ಪ್ರಾರ್ಥನೆ, ಆರಾಧನೆ, ದೇವರ ವಾಕ್ಯ ಧ್ಯಾನಗಳು ನಡೆಸಲಾಗ್ತದೆ.
ಎಷ್ಟು ಅದ್ಭುತವಾಗಿದೆ, ಎಷ್ಟು ಆಶೀರ್ವಾದಕರವಾಗಿದೆ. ಅನೇಕರು ಹೇಳ್ತಾರೆ ಆ ಒಂದು ಪ್ರಾರ್ಥನಾ ಸಮಯ ನಮ್ಮ ಕುಟುಂಬಕ್ಕೂ ನಮ್ಮ ಜೀವಿತಕ್ಕೂ ಆಶೀರ್ವಾದವಾಗಿದೆ. ಹಾಗಾದರೆ ಇವತ್ತು ಒಂದು ವೇಳೆ ನೀವು ಅಂಥ ಒಂದು ಬೆಳಗಿನ ಜಾವದ ಆರಂಭದ ಪ್ರಾರ್ಥನೆ ಹುಡುಕುವಂಥವರಾಗಿದ್ದರೆ ಖಂಡಿತವಾಗಿಯೂ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಲಿಂಕನ್ನು ಕಳಿಸಲಾಗ್ತದೆ. ನೀವು ಆ ಪ್ರಾರ್ಥನೆ ಪಾಲು ತೆಗೆದುಕೊಂಡು ಕರ್ತನ ಮುಂಜಾನೆಯ ಪ್ರಸನ್ನತೆಯನ್ನು, ಮುಂಜಾನೆ ಮಂಜಿನಂತಿರುವಂಥ ಆತನ ಅಭಿಷೇಕವನ್ನು, ಆತನ ಸನ್ನಿಧಿನ ಅನುಭವಿಸುವಾಗ ಇಡೀ ದಿನ ಅದೇ ವಾಕ್ಯದ ಬಲದಲ್ಲಿ ಆತನ ಪ್ರಸನ್ನತೆಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾವ ವಿಷಯ ಅಂತಂದರೆ, ದಾವೀದನು ಆತನ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಯುದ್ಧಗಳು ಬರುವಾಗ ಆತನ ಯೆಹೋವನ ಬಳಿಗೆ ಬರ್ತಾನೆ. ಬಂದು, ಕರ್ತನೇ, ಈ ಯುದ್ಧವನ್ನು ನಾನು ಮಾಡ್ಬೋದಾ? ಚಿಗ್ಲಗ್ ಅನ್ನುವಂಥ ಊರನ್ನು ಸುಟ್ಟು ಹೋಗುವಾಗ ಆ ಸಮಯದಲ್ಲಿ ಆತನ ಇಬ್ಬರು ಹೆಂಡತಿಯರನ್ನು, ಮಕ್ಕಳನ್ನು, ಅಷ್ಟು ಮಾತ್ರವಲ್ಲದೆ ಆತನ 600 ಜನ ಸೈನಿಕರ ಕುಟುಂಬವನ್ನು ತೆಗೆದುಕೊಂಡು ಹೋಗುವಾಗ ಆಗ ದಾವೀದನು ಎಫೋದನ್ನು ತರಿಸಿಕೊಂಡು ಯೆಹೋವನನ್ನು ವಿಚಾರಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಏನು ವಿಚಾರಿಸ್ತೇನೆ ಗೊತ್ತಾ ಪ್ರಿಯ ದೇವರ ಮಕ್ಕಳೇ? ನಾನು ಹೋಗಿ ಅವ್ರನ್ನ ಬೆನ್ನತ್ಬೋದಾ, ನನಗೆ ಸಿಗ್ತಾರಂತ ಕೇಳುವಾಗ ಯೆಹೋವನು ಹೇಳ್ತಾರೆ, ನೀನು ಅದನ್ನು ಬೆನ್ನತ್ತು, ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ. ಹಾಲೆಲೂಯಾ. ನೋಡ್ರಿ, ಅಂಥ ದೊಡ್ಡ ಆಪತ್ತು, ವಿಪತ್ತು ಆತನ ಜೀವಿತದಲ್ಲಿ ಬರುವಾಗ ಅದು ನನಗೆ ಬೇಕೇ ಬೇಕೆಂಬುದಾಗಿ ಕೇಳುವುದಿಲ್ಲ, ಅದರಲ್ಲಿ ದೇವರ ಚಿತ್ತವನ್ನು ವಿಚಾರಿಸಿದ. ಪ್ರಾರ್ಥನೆ ಅಂದರೆ ನಿಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಶೋಧನೆ, ಕಷ್ಟ, ಚಿಂತೆ, ದುಃಖ, ಹೋರಾಟಗಳನ್ನು ಕರ್ತನ ಬಳಿಗೆ ನಾವು ತಂದಿಟ್ಟು, ಸ್ವಾಮಿ ನಾನು ಏನು ಮಾಡಲಿ ಎಂಬುದಾಗಿ ಕೇಳುವಾಗ ಅದುವೇ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಯಲ್ಲಿ ದೇವರು ನಿಮಗೆ ಮಾರ್ಗದರ್ಶನ ಕೊಡ್ತಾನೆ. ಪ್ರಾರ್ಥನೆಯಲ್ಲಿ ದೇವರು ಕಾಲೋಚಿತವಾದ ಜ್ಞಾನವನ್ನು, ಕಾಲೋಚಿತವಾದ ಮಾತುಗಳನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ಅಂದು ಆ ದಾವೀದನು ತನ್ನ ಎಲ್ಲ ಹೋರಾಟಗಳ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಆತನು ಹೋಗುವಾಗ ತನ್ನ ಒಂದು ರಾಜ್ಯವನ್ನು ಮಾತ್ರವಲ್ಲ, ಅವರೊಂದಿಗೆ ಇನ್ನೂ 3 ರಾಜ್ಯವನ್ನು ಸಹ ಗೆದ್ದುಕೊಂಡು ಆತನು ಬರ್ತಾನೆ. ಹಾಲೆಲೂಯಾ. ನಿಮ್ಮ ಸಮಸ್ಯೆಗಳಲ್ಲಿ ನೀವು ಪ್ರಾರ್ಥನೆ ಮಾಡೋದಾದರೆ ಕೇವಲ ನಿಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ, ನಿಮ್ಮ ಮೂಲಕವಾಗಿ ಅನೇಕರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕಾಗಿ ಕರ್ತ ನಿಮ್ಮನ್ನು ಉಪಯೋಗಿಸಬೇಕೆಂಬುದಾಗಿದ್ದಾನೆ. ಹಾಲೆಲೂಯಾ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಮೊದಲು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನಮ್ಮ ಮದುವೆಗೋಸ್ಕರ, ನಾವು 2ನೇದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೋಸ್ಕರ, 3ನೇದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನಮ್ಮ ಸಮಸ್ಯೆಗಳಿಗೋಸ್ಕರ. ನೀವು ಅದರ ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ಹ್ಯಾಂಡಲ್ ಮಾಡೋದಾದರೆ ನಿಮ್ಮ ಸಮಸ್ಯೆಯಲ್ಲಿ ನಿಮಗೆ ಆಶೀರ್ವಾದ ಇದೆ, ನಿಮ್ಮ ಬಂಧನದಲ್ಲಿ ನಿಮಗೆ ಬಿಡುಗಡೆ ಇದೆ, ನಿಮ್ಮ ರೋಗದಲ್ಲಿ ನಿಮಗೆ ಆರೋಗ್ಯ ಇದೆ, ನಿಮ್ಮ ಸಾಲದಲ್ಲಿ ನಿಮಗೆ ಸಮೃದ್ಧಿ ಇದೆ. ಹಾಲೆಲೂಯಾ. ಅದರಲ್ಲಿ ದೇವರನ್ನು ಹೊಂದಿಕೊಳ್ಳೋದನ್ನು ನಾವು ಕಲಿತುಕೊಳ್ಬೇಕಾಗಿದೆ. 4ನೇದಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಸೇವೆಗಾಗಿ. ಪ್ರತಿ ದಿನದ ಸೇವೆ. ನಿಮ್ಮ ಜೀವಿತದಲ್ಲಿ ದೇವರು ಎಂಥ ಅದ್ಭುತವಾದ ಸೇವೆ ಮಾಡ್ತಾ ಇರ್ಬೋದು. ನೀವು ಸಾವಿರಾರು ಜನರಿಗೆ ಸುವಾರ್ತೆ ಹೇಳ್ತಾ ಇರ್ಬೋದು. ನಿಮ್ಮ ಸೇವೆಯಲ್ಲಿ ಪ್ರತಿದಿನ ಸತ್ತೋರು ಎದ್ದೇಳ್ತಾ ಇರ್ಬೋದು, ಕುಷ್ಠರೋಗಿಗಳು ವಾಸ ಆಗ್ತಾ ಇರ್ಬೋದು. ಆದರೆ ಪ್ರತಿದಿನವೂ ಆತನ ಪ್ರಾರ್ಥನೆ ಸಹಾಯ, ಆತನ ಸಹಾಯವನ್ನು ಕೇಳಿಕೊಂಡು ನಾವು ಸೇವೆ ಮಾಡೋದಾದರೆ ದಿನ ದಿನ ನಿಮ್ಮ ಸೇವೆ ಅದು ಉನ್ನತಕ್ಕೆ ಹೋಗ್ತದೆ, ಅದು ಹೆಚ್ಚಿಸಲ್ಪಡ್ತದೆ. ಅಲ್ಲಿ ದೇವರ ಕೈಯನ್ನು ಜನರು ಅನುಭವಿಸ್ತಾರೆ. ಎಷ್ಟೋ ಜನ ಸೇವಕರನ್ನು ನೋಡಿದ್ದೇವೆ. ಕೆಲವೊಬ್ಬರು ಬಾಯಲ್ಲಿ ಹೀಗೆ ಮಾತು ಬರ್ತದೆ, ಒಂದಾನೊಂದು ಸಮಯದಲ್ಲಿ ನಮ್ಮ ಸೇವೆ ತುಂಬ ಚೆನ್ನಾಗಿತ್ತು, ಒಂದಾನೊಂದು ಸಮಯದಲ್ಲಿ ನಮ್ಮ ದೇವರು ಬಲವಾಗಿ ಉಪಯೋಗಿಸ್ತಾ ಇದ್ರು, ಒಂದಾನೊಂದು ಸಮಯದಲ್ಲಿ ತುಂಬ ಉನ್ನತ ಮಟ್ಟದಲ್ಲಿತ್ತು, ಈಗ ತುಂಬ ನಾವು ಡ್ರೈ ಆಗಿದ್ದೇವೆ ಅಥವಾ ಹಿಂದುಳಿದಿದ್ದೇವೆ. ಕಾರಣ ಪ್ರಾರ್ಥನಾ ಜೀವಿತ. ಪ್ರಾರ್ಥನೆಯಿಂದ ಪ್ರತಿ ದಿನವೂ ದೇವರನ್ನು ಆತುಕೊಳ್ಳಿ, ದೇವರ ಸಹಾಯ ಎದುರು ನೋಡಿ. ನಿಮ್ಮ ಸೇವೆ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು, ದಿನವೆಲ್ಲ ಸೇವೆ ಮಾಡ್ತಾಯಿದ್ರು. ಆತನ ಸೇವೆಯಲ್ಲಿ ಯಾವುದು ವ್ಯರ್ಥವಾಗಲಿಲ್ಲ. ಆತನ ಬಳಿಗೆ ಬಂದಂಥವರು ಬರಗೆಯಿಂದ ಹೋಗಲಿಲ್ಲ. ಪ್ರಿಯ ದೇವ ಸೇವಕರೇ, ಇವತ್ತು ನೀವು ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆಯಿಂದ ಅನೇಕ ಜನರಿಗೆ ಪರಲೋಕದ ಎಲ್ಲ ಸಂಗತಿಯನ್ನು ಒದಗಿಸಲ್ಪಡುವಂಥ ವ್ಯಕ್ತಿಗಳು ನಾವು ಆಗಬೇಕಾಗಿದೆ. ಹಾಗಾಗಬೇಕಾದರೆ ನನ್ನ ಸೇವೆಗೆ ಪ್ರತಿದಿನ ಪ್ರಾರ್ಥನಾ ಪೂರ್ವಕವಾಗಿ ನಾವು ಪ್ರಾರಂಭ ಮಾಡಬೇಕಾಗಿದೆ. ಹಾಗಾದರೆ ಇವತ್ತು ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ನೀವು ಮಾಡುವಂಥ ಕೆಲಸ ಆಗಿರ್ಬೋದು, ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಹೊಲಮನೆ ಕೆಲಸ ನೀವು ಮಾಡ್ತಾ ಇರ್ಬೋದು. ಇಸಾಕನು ಬರಗಾಲದ ಸಮಯದಲ್ಲಿ ಆತನು ಬೀಜವನ್ನು ಬಿತ್ತಿ 100ಕ್ಕೆ 100ರಷ್ಟು ಕೊಯ್ದನು ಎಂಬುದಾಗಿ. ಯಾಕಂದ್ರೆ ದೇವರು ಬಂದು ಆತ ಸಂದೇಶ ಹೇಳ್ತಾರೆ, ನೀನು ಇಲ್ಲೇ ಇರು, ನಿನ್ನ ಇಲ್ಲೇ ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳುವಾಗ ದೇವರು ನಮ್ಮ ಕೈ ಕೆಲಸಗಳನ್ನು ಆಶೀರ್ವಾದ ಮಾಡೋದು ದೇವರಾಗಿದೆ. ಯಾವುದೇ ಬಿಸ್ನೆಸ್ ನೀವು ಕೈ ಹಾಕ್ತಾ ಇರ್ಬೋದು, ಅದರಲ್ಲಿ ದೇವರ ಸಹಾಯ ಕೇಳ್ಕೊಳ್ರಿ. ನಿಮ್ಮ ಜ್ಞಾನ ಆತ್ಕೊಳ್ಬೇಡ್ರಿ, ನಿಮ್ಮ ಅನುಭವ ಆತ್ಕೊಳ್ಬೇಡ್ರಿ. ಯಾಕಂದರೆ ಅದು ನಂಬತಕ್ಕದ್ದಲ್ಲ. ಆದರೆ ದೇವರಿಂದ ಬರುವಂಥ ಸಹಾಯ ಅದು ನಂಬಿಕೆಗೆ ಯೋಗ್ಯವಾಗಿದೆ. ಹಾಲೆಲೂಯಾ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ಭೂಮಿ ಮೇಲೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೂ ನಾನು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋದಾದರೆ ನಿಮ್ಮ ತಲೆ ತಗ್ಗಿಸಲ್ಪಡಲ್ಲ, ನಿಮಗೆ ಅವಮಾನವಾಗಲ್ಲ, ಅದರ ಒಳಗಡೆ ಸೈತಾನ ಕಾರ್ಯಗಳು ನಡೆಯುವುದಿಲ್ಲ. ಆ ರೀತಿಯಾಗಿ ನಿಮ್ಮ ಎಲ್ಲ ಸಂಗತಿಯನ್ನು ಪ್ರಾರ್ಥನೆಯಲ್ಲಿ ಮರೆ ಮಾಡಿರಿ, ಪ್ರಾರ್ಥನೆ ಪೂರ್ವಕವಾಗಿ ಪ್ರಾರಂಭ ಮಾಡಿರಿ, ಪ್ರಾರ್ಥನೆಯಿಂದ ಮಧ್ಯದಲ್ಲಿರಿ, ಪ್ರಾರ್ಥನೆಯಿಂದ ಅಂತ್ಯ ಮಾಡಿರಿ, ಪ್ರಾರ್ಥನೆಯಿಂದ ಪರಿಪೂರ್ಣ ಮಾಡಿರಿ. ಅದು ಆಶೀರ್ವಾದಕರವಾಗಿರ್ತದೆ.
ಅಂಥ ಆಶೀರ್ವಾದವನ್ನು ಈ ದಿವಸ ದೇವರು ನಮ್ಮ ಮೇಲೆ, ನಮ್ಮ ಕುಟುಂಬ, ನಮ್ಮ ಸೇವೆ, ಕೆಲಸ ಕಾರ್ಯದ ಮೇಲೆ ಕರ್ತನ ಬಿಡುಗಡೆ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯದಂತೆ ನಮ್ಮಲ್ಲಿ ಒಂದು ಪ್ರಾರ್ಥನಾ ಬೆಂಕಿಯನ್ನು ಆತನು ಉರಿಯುವಂತೆ, ಪ್ರಾರ್ಥನಾ ಯಜ್ಞವೇದಿ ನಮ್ಮ ಮೂಲಕ ಕಟ್ಟುವಂತೆ ಪವಿತ್ರಾತ್ಮ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹಾಗೆ ದೇವರು ಮಾಡುತ್ತೆ ಸಹಾಯ ಮಾಡಲಿ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ತಂದೆಯ ದೇವರೇ, ನೀನು ಹೇಳಿದ ಸ್ವಾಮಿ, ಯಾರು ಬೇಡಿಕೊಳ್ತಾರೋ, ನನ್ನ ಬಳಿ ಕೇಳಿಕೊಡ್ತಾರೋ ನಾನು ಅವ್ರಿಗೆ ಕೊಡ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ, ಪ್ರತಿದಿನ ನೀನು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಪ್ರಾರ್ಥನೆ ಮಾಡೋದನ್ನು ಕಲಿಸ್ಕೊಟ್ರಿ. ಪವಿತ್ರಾತ್ಮ ದೇವರೇ, ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಕ್ಕೆ ಆಲೋಚಿತವಾದ ಜ್ಞಾನ ಕೊಡುವಂಥ ದೇವರು ನೀವಾಗಿದ್ದೀರಿ. ಇವತ್ತು ಪ್ರಾರ್ಥನೆ ಬಗ್ಗೆ ಕರ್ತನ ದೇವರು ಎಲ್ಲ ವಿಷಯವನ್ನು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿರಿ. ಆ ಪ್ರಾರ್ಥನಾ ಅಭಿಷೇಕ ವಾಕ್ಯ ಕೇಳಿಸ್ಕೊಳ್ತಾ ಒಬ್ಬೊಬ್ಬರ ಮೇಲೆ, ಪ್ರಿಯ ಮಕ್ಕಳ ಮೇಲೆ, ಹಿರಿಯರ ಮೇಲೆ, ಕಿರಿಯರ ಮೇಲೆ ಸ್ವಾಮಿ, ಯವನಸ್ಥಿಯರ ಮೇಲೆ ಸ್ವಾಮಿ, ಸೇವಕರ ಮೇಲೆ ಬಲವಾಗಿ ಇಳಿದು ಬಂದು ನಮ್ಮ ಪ್ರತಿ ದಿನದ ಆರಂಭ ಪ್ರಾರ್ಥನೆಯಿಂದ ಪ್ರಾರಂಭ. ಎಲ್ಲ ಮಹಿಮನಿಗೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಗೆ ವಿರುದ್ಧವಾಗಿರುವಂಥ ಎಲ್ಲ ದುರಾತ್ಮನ, ಅಲಕ್ಷ್ಯ, ಹಗುರುಮನವನ್ನು ಎಲ್ಲ ಮುರಿಯಲ್ಪಡಲಿ ಸ್ವಾಮಿ. ಪ್ರಾರ್ಥನಾ ಒಂದು ಅಭಿಷೇಕ ನಮ್ಮ ಪಟ್ಟಣ, ರಾಜ್ಯ, ದೇಶವನ್ನು ಆವರಿಸಿಕೊಳ್ಳಿ. ಎಲ್ಲದರ ಮೂಲಕ ನೀನು ಮಹಿಮೆ ಹೊಂದು ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್. ಶಾಲೋಮ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವಾಗ ಆ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಶೇರ್ ಮಾಡುವಾಗ ಅನೇಕರಿಗೆ ಈ ವಾಕ್ಯ ಹಂಚಲ್ಪಡ್ತದೆ. ಅದರ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬದ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್ ಯು.